ನಮಸ್ಕಾರ. ಇಂದಿನ ನಮ್ಮ ಚರ್ಚೆಯ ವಿಷಯ ಪೇಟೆಂಟ್ ಕಾನೂನು. ನಮಸ್ಕಾರ. ಅದ್ರಲ್ಲೂ ಒಬ್ರು ಕಷ್ಟಪಟ್ಟು ಕಂಡುಹಿಡಿದ ಆವಿಷ್ಕಾರವನ್ನು ಬೇರೆಯವರು ನಕಲು ಮಾಡಿದ್ರೆ ಏನಾಗುತ್ತೆ? ಆ ಕಾನೂನು ಹೋರಾಟದ ಕಥೆ ಏನು? ಹೌದು. ಇದನ್ನೇ ನಾವು ಇಂದು ಆಳವಾಗಿ ನೋಡ್ಲಿದ್ದೇವೆ. ನಮ್ಮ ಕೈಯಲ್ಲಿರೋ ಮೂಲಗಳು ಭಾರತೀಯ ಪೇಟೆಂಟ್ ಕಾಯ್ದೆ 1970ರ ಕೆಲವು ಪ್ರಮುಖ ವಿಭಾಗಗಳನ್ನು ವಿವರಿಸುತ್ತವೆ. ಹೌದು, ಇದು ಕೇವಲ ವಕೀಲರಿಗೆ ಮಾತ್ರ ಸೀಮಿತವಾದ ವಿಷಯ ಅಲ್ಲ. ಖಂಡಿತ. ಪ್ರತಿಯೊಬ್ಬ ಆವಿಷ್ಕಾರಕ, ಸ್ಟಾರ್ಟ್ಅಪ್ ಸ್ಥಾಪಕ ಅಥವಾ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೂ ಇದರ ಅರಿವು ಇರಲೇಬೇಕು. ಯಾಕೆ? ಯಾಕೆಂದ್ರೆ ಪೇಟೆಂಟ್ ಕಾನೂನು ಒಂದು ರೀತಿ ಎರಡು ಬದಿಯ ಕತ್ತಿ ಇದ್ದ ಹಾಗೆ. ಒಂದೆಡೆ ನಿಮ್ಮ ಆವಿಷ್ಕಾರಕ್ಕೆ ರಕ್ಷಣೆ ಕೊಡುತ್ತೆ. ಸರಿ. ಇನ್ನೊಂದೆಡೆ ಇದೇ ಕಾನೂನು ಸ್ಪರ್ಧೆಯನ್ನು ಮತ್ತು ಹೊಸ ಸಂಶೋಧನೆಯನ್ನು ಅರಿಯದಂತೆ ತಡೆಯಬಾರದು. ಓ, ಆ ಸಮತೋಲನ. ಹೌದು, ಆ ಎರಡರ ನಡುವೆ ನಮ್ಮ ಕಾನೂನು ಹೇಗೆ ಒಂದು ಸೂಕ್ಷ್ಮ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೆ ಅನ್ನೋದೇ ಇಲ್ಲಿರುವ ಕುತೂಹಲ. ಹಾಗಾದ್ರೆ ಈ ಕಾನೂನು ಹೋರಾಟದ ಪ್ರಯಾಣವನ್ನು ಶುರು ಮಾಡೋಣ. ಎಲ್ಲವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಕಾಲ್ಪನಿಕ ಸನ್ನಿವೇಶವನ್ನು ತಗೊಳ್ಳೋಣ. ಒಳ್ಳೆ ಐಡಿಯಾ. ನವೀನ್ ಲ್ಯಾಬ್ಸ್ ಅಂತ ಒಂದು ಕಂಪನಿ ಇದೆ ಅನ್ಕೊಳ್ಳಿ. ಅವರು ಎಲೆಕ್ಟ್ರಿಕ್ ವಾಹನಗಳಿಗಾಗಿ ಒಂದು ಅದ್ಭುತವಾದ ಹೊಸ ಬ್ಯಾಟರಿ ತಂತ್ರಜ್ಞಾನಕ್ಕೆ ಪೇಟೆಂಟ್ ಪಡೆದಿದ್ದಾರೆ. ಓಕೆ. ಅವರ ಪ್ರತಿಸ್ಪರ್ಧಿ ಊರ್ಜಾ ಪವರ್ ಕಂಪನಿ ನವೀನ್ ಲ್ಯಾಬ್ಸ್ನ ಅನುಮತಿ ಇಲ್ಲದೆ ಅದೇ ತಂತ್ರಜ್ಞಾನ ಬಳಸಿ ಬ್ಯಾಟರಿಗಳನ್ನು ಮಾರಾಟ ಮಾಡಲು ಶುರು ಮಾಡಿದೆ. ಈಗ ನವೀನ್ ಲ್ಯಾಬ್ಸ್ ಏನ್ ಮಾಡ್ಬೋದು? ಮೊದಲ ಹೆಜ್ಜೆ ಏನು? ಮೊದಲ ಹೆಜ್ಜೆ ನ್ಯಾಯಾಲಯದ ಬಾಗಿಲು ತಟ್ಟುವುದು. ಇಲ್ಲಿಂದಲೇ ಪೇಟೆಂಟ್ ಕಾಯ್ದೆಯ ವಿಭಾಗ 104 ಕಾರ್ಯರೂಪಕ್ಕೆ ಬರುತ್ತೆ. ವಿಭಾಗ 104. ಹೌದು. ಅದು ಹೇಳುವುದೇನೆಂದ್ರೆ, ಪೇಟೆಂಟ್ ಉಲ್ಲಂಘನೆಯ ದಾವೆಯನ್ನು ಜಿಲ್ಲಾ ನ್ಯಾಯಾಲಯಕ್ಕಿಂತ ಕೆಳಗಿನ ಯಾವುದೇ ನ್ಯಾಯಾಲಯದಲ್ಲಿ ಹೂಡಲು ಸಾಧ್ಯವಿಲ್ಲ. ಅಂದ್ರೆ ಸಣ್ಣಪುಟ್ಟ ಕೋರ್ಟ್ಗಳಲ್ಲಿ ಇದರ ವಿಚಾರಣೆ ನಡೆಯುವುದಿಲ್ಲ. ಇದಕ್ಕೆ ಒಂದು ಗಂಭೀರತೆ ಇದೆ ಅಂತಾಯ್ತು. ಖಂಡಿತ. ಆದರೆ ಇಲ್ಲಿ ಒಂದು ತಿರುವಿದೆ. ಅದೇನೋ? ಒಂದು ವೇಳೆ ಊರ್ಜಾ ಪವರ್ ಸುಮ್ಮನೆ ಕೂರದೆ ನವೀನ್ ಲ್ಯಾಬ್ಸ್ನ ಪೇಟೆಂಟ್ ಅಸ್ಲಿಯಲ್ಲ, ಅದನ್ನೇ ರದ್ದು ಮಾಡಬೇಕು ಅಂತ ವಾದಿಸಿದ್ರೆ? ಒಂದು ಪ್ರತಿ ಹಕ್ಕನ್ನು, ಅಂದ್ರೆ ಕೌಂಟರ್ ಕ್ಲೇಮ್ ಅಂತಾರಲ್ಲ, ಅದನ್ನ ಸಲ್ಲಿಸಿದ್ರೆ ಏನಾಗುತ್ತೆ? ಅತ್ಯುತ್ತಮ ಪ್ರಶ್ನೆ. ಆಗ ಇಡೀ ಆಟವೇ ಬದಲಾಗತ್ತೆ. ಪ್ರತಿವಾದಿ ಪೇಟೆಂಟ್ ರದ್ದತಿಗಾಗಿ ಪ್ರತಿ ಹಕ್ಕನ್ನು ಸಲ್ಲಿಸಿದರೆ ಪ್ರಕರಣ ತಕ್ಷಣವೇ ಜಿಲ್ಲಾ ನ್ಯಾಯಾಲಯದಿಂದ ಹೈಕೋರ್ಟ್ಗೆ ವರ್ಗಾವಣೆ ಆಗುತ್ತೆ. ಓ, ನೇರವಾಗಿ ಹೈಕೋರ್ಟ್ಗೆ? ಹೌದು. ಯಾಕೆ ಅಂದ್ರೆ ಪೇಟೆಂಟ್ ಮಾನ್ಯವಾಗಿದೆಯಾ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದು ಒಂದು ದೊಡ್ಡ ವಿಷಯ. ಅದಕ್ಕೆ ಹೈಕೋರ್ಟ್ನಂತಹ ಉನ್ನತ ನ್ಯಾಯಾಲಯದ ಪರಿಣಿತಿ ಬೇಕಾಗತ್ತೆ. ಸರಿ, ಈಗ ಪ್ರಕರಣ ಹೈಕೋರ್ಟ್ನಲ್ಲಿದೆ. ನವೀನ್ ಲ್ಯಾಬ್ಸ್ ಊರ್ಜಾ ಪವರ್ ನಮ್ಮ ತಂತ್ರಜ್ಞಾನವನ್ನು ನಕಲು ಮಾಡಿದೆ ಅಂತ ಆರೋಪಿಸಿದೆ. ಸಾಮಾನ್ಯವಾಗಿ ಆರೋಪ ಮಾಡಿದವರೇ ಅದನ್ನ ಸಾಬೀತುಪಡಿಸಬೇಕು ಅಲ್ವಾ? ಹೌದು, ಸಾಮಾನ್ಯವಾಗಿ ಹಾಗೆ. ಆದರೆ ಇಲ್ಲಿ ಕಾನೂನು ಒಂದು ವಿಶೇಷ ಅವಕಾಶವನ್ನು ನೀಡುತ್ತೆ ಅಂತ ಮೂಲಗಳು ಹೇಳುತ್ತವೆ. ಓಕೆ. ಹೌದು, ಅದನ್ನು ಪುರಾವೆಯ ಹೊಣೆಗಾರಿಕೆ ವರ್ಗಾವಣೆ ಅಂತ ಕರೀತಾರೆ. ಇದು ವಿಭಾಗ 104A ಅಡಿಯಲ್ಲಿ ಬರುತ್ತೆ. ಅಂದ್ರೆ ಹೊಣೆಗಾರಿಕೆ ಬದಲಾಗುತ್ತಾ? ಕೆಲವು ಸಂದರ್ಭಗಳಲ್ಲಿ ಹೌದು. ಒಂದು ವೇಳೆ ಪೇಟೆಂಟ್ ಒಂದು ವಸ್ತುವಿಗಲ್ಲ, ಬದಲಾಗಿ ಒಂದು ಪ್ರಕ್ರಿಯೆಗೆ, ಅಂದ್ರೆ ಒಂದು ವಸ್ತುವನ್ನು ಹೇಗೆ ತಯಾರಿಸುವುದು ಎಂಬುದಕ್ಕೆ ಪೇಟೆಂಟ್ ಪಡೆದಿದ್ರೆ ಆಗ ಹೊಣೆಗಾರಿಕೆ ಬದಲಾಗಬಹುದು. ಒಂದು ಉದಾಹರಣೆ ಕೊಡಿ. ಖಂಡಿತ. ನವೀನ್ ಲ್ಯಾಬ್ಸ್ನ ಪೇಟೆಂಟ್ ಒಂದು ಹೊಸ ಬ್ಯಾಟರಿಯನ್ನು ತಯಾರಿಸುವ ಒಂದು ವಿಶೇಷ ಪ್ರಕ್ರಿಯೆಗೆ ಸಂಬಂಧಿಸಿದ್ದು ಎಂದುಕೊಳ್ಳಿ. ಸರಿ. ಮತ್ತು ಊರ್ಜಾ ಪವರ್ ತಯಾರಿಸುತ್ತಿರುವ ಬ್ಯಾಟರಿ ಕೂಡ ಅದೇ ರೀತಿ ಇದೆ. ಆಗ ಊರ್ಜಾ ಪವರ್ ಬಳಸುತ್ತಿರುವ ಪ್ರಕ್ರಿಯೆ ಏನು ಅಂತ ಹೊರಗಿನಿಂದ ಕಂಡುಹಿಡಿಯುವುದು ನವೀನ್ ಲ್ಯಾಬ್ಸ್ಗೆ ಬಹಳ ಕಷ್ಟ. ಹೌದು, ಅವರ ಫ್ಯಾಕ್ಟರಿಯೊಳಗೆ ಹೋಗಿ ನೋಡೋಕ್ಕಾಗಲ್ಲ. ನಿಖರವಾಗಿ. ಇಂತಹ ಸಂದರ್ಭದಲ್ಲಿ ನ್ಯಾಯಾಲಯವು ಊರ್ಜಾ ಪವರ್ಗೆ ನಿಮ್ಮ ಪ್ರಕ್ರಿಯೆಯು ನವೀನ್ ಲ್ಯಾಬ್ಸ್ನ ಪೇಟೆಂಟ್ ಪ್ರಕ್ರಿಯೆಗಿಂತ ಭಿನ್ನವಾಗಿದೆ ಎಂದು ನೀವೇ ಸಾಬೀತುಪಡಿಸಿ ಎಂದು ಆದೇಶಿಸಬಹುದು. ವಾವ್, ಇದು ನಿಜಕ್ಕೂ ಪೇಟೆಂಟ್ ಹೊಂದಿರುವರಿಗೆ ಸಿಗುವ ಒಂದು ದೊಡ್ಡ ಸಹಾಯ. ಹೌದು. ಆದರೆ ಈ ಎಲ್ಲಾ ಕೋರ್ಟ್ ಕೇಸುಗಳು ಸಮಯ ಮತ್ತು ಹಣವನ್ನು ವ್ಯಯಿಸುತ್ತವೆ. ಈ ದಾವೆಯ ಗೋಜಿಗೆ ಹೋಗುವ ಮೊದಲೇ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಏನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಕಾನೂನು ಯಾವಾಗಲೂ ಸಂಘರ್ಷವನ್ನು ತಪ್ಪಿಸಲು ದಾರಿಗಳನ್ನು ತೋರಿಸುತ್ತೆ. ವಿಭಾಗ 105 ಇದರ ಬಗ್ಗೆ ಮಾತನಾಡುತ್ತೆ. ವಿಭಾಗ 105? ಹೌದು. ಇದನ್ನು ಡಿಕ್ಲರೇಷನ್ ಆಫ್ ನಾನ್ ಇನ್ಫ್ರಿಂಜ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಉಲ್ಲಂಘನೆ ಆಗುತ್ತಿಲ್ಲ ಎಂಬ ಘೋಷಣೆ. ಇದು ಹೇಗೆ ಕೆಲಸ ಮಾಡತ್ತೆ? ನಮ್ಮ ಉದಾಹರಣೆಯಲ್ಲಿ ಊರ್ಜಾ ಪವರ್ ತಾವು ನಕಲು ಮಾಡ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ನಂಬಿರಬಹುದು ಅಲ್ವಾ? ಹೌದು. ಅವರಿಗೆ ನವೀನ್ ಲ್ಯಾಬ್ಸ್ನಿಂದ ದಾವೆಯ ಭಯ ಇರುತ್ತೆ. ಆಗ ಊರ್ಜಾ ಪವರ್ ನವೀನ್ ಲ್ಯಾಬ್ಸ್ಗೆ ಒಂದು ಪತ್ರ ಬರೆದು ತಮ್ಮ ತಂತ್ರಜ್ಞಾನದ ವಿವರಗಳನ್ನು ನೀಡಿ, ನೋಡಿ,
ಇದು ನಿಮ್ಮ ಪೇಟೆಂಟ್ ವ್ಯಾಪ್ತಿಗೆ ಬರುವುದಿಲ್ಲ, ಒಪ್ಪಿಕೊಳ್ಳಿ ಅಂತ ಕೇಳಬಹುದು. ಒಂದು ವೇಳೆ ನವೀನ್ ಲ್ಯಾಬ್ಸ್ ಒಪ್ಪದಿದ್ರೆ, ಅವರು ನಿರಾಕರಿಸಿದ್ರೆ ಅಥವಾ ಉತ್ತರ ಕೊಡದಿದ್ರೆ ಊರ್ಜಾ ಪವರ್ ತಾವೇ ನ್ಯಾಯಾಲಯಕ್ಕೆ ಹೋಗಿ ನಾವು ಯಾವುದೇ ಉಲ್ಲಂಘನೆ ಮಾಡುತ್ತಿಲ್ಲ ಎಂದು ದಯವಿಟ್ಟು ಘೋಷಿಸಿ ಎಂದು ಕೇಳಿಕೊಳ್ಳಬಹುದು. ಇದು ಒಂದು ರೀತಿ ರಕ್ಷಣಾತ್ಮಕ ಹೆಜ್ಜೆ. ಅಂದ್ರೆ ದಾವೆಯ ಕತ್ತಿ ತಲೆಯ ಮೇಲೆ ತೂಗುತ್ತಿರುವುದನ್ನು ತಪ್ಪಿಸಿಕೊಳ್ಳಲು ಇದೊಂದು ಒಳ್ಳೆಯ ದಾರಿ. ಆದ್ರೆ ಇದರ ಇನ್ನೊಂದು ಮುಖವೂ ಇದೆ ಅಲ್ವಾ? ಹಾಗೆ ಕೆಲವೊಮ್ಮೆ ಪೇಟೆಂಟ್ ಹೊಂದಿರುವವರೇ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಬಹುದು. ಸುಮ್ಮನೆ ಪ್ರತಿಸ್ಪರ್ಧಿಗಳನ್ನು ಹೆದರಿಸಲು ನೋಟಿಸ್ ಕಳಿಸುವುದು, ಮಾರುಕಟ್ಟೆಯಲ್ಲಿ ಕೆಟ್ಟ ಹೆಸರು ತರುವುದು. ಹೌದು, ಮತ್ತು ಅದಕ್ಕೂ ಕಾನೂನಿನಲ್ಲಿ ಉತ್ತರವಿದೆ. ವಿಭಾಗ 106 ಇಂತಹ ಆಧಾರರಹಿತ ಬೆದರಿಕೆಗಳ ವಿರುದ್ಧ ರಕ್ಷಣೆ ನೀಡುತ್ತೆ. ಅಂದ್ರೆ ಸುಳ್ಳು ಬೆದರಿಕೆಗಳು. ಹೌದು, ನವೀನ್ ಲ್ಯಾಬ್ಸ್ ಊರ್ಜಾ ಪವರ್ಗೆ ದಾವೆ ಹೂಡದೆ ಕೇವಲ ಅವರ ಗ್ರಾಹಕರಿಗೆಲ್ಲ ಪತ್ರ ಬರೆದು ಊರ್ಜಾ ಪವರ್ನ ಬ್ಯಾಟರಿಗಳನ್ನು ಕೊಂಡುಕೊಳ್ಳಬೇಡಿ, ಅವು ನಮ್ಮ ಪೇಟೆಂಟ್ ಅನ್ನು ಉಲ್ಲಂಘಿಸುತ್ತವೆ ಅಂತ ಬೆದರಿಕೆ ಹಾಕಲು ಶುರು ಮಾಡಿದರೆ ಅದು ಕಾನೂನು ಬಾಹಿರ. ಆಗ ಊರ್ಜಾ ಪವರ್ ಏನ್ ಮಾಡ್ಬೋದು? ಆಗ ಊರ್ಜಾ ಪವರ್ ನವೀನ್ ಲ್ಯಾಬ್ಸ್ ಮೇಲೆಯೇ ದಾವೆ ಹೂಡ್ಬೋದು. ಓ, ನಿಮ್ಮ ಬೆದರಿಕೆಗಳು ಆಧಾರರಹಿತ ಎಂದು ಘೋಷಿಸಿ, ಈ ರೀತಿ ಮಾಡುವುದನ್ನು ನಿಲ್ಲಿಸಿ ಮತ್ತು ಇದರಿಂದ ನಮ್ಮ ವ್ಯಾಪಾರಕ್ಕೆ ಆದ ನಷ್ಟವನ್ನು ಭರಿಸಿಕೊಡಿ ಎಂದು ಕೇಳಬಹುದು. ಇದು ಸಣ್ಣ ಸ್ಟಾರ್ಟ್ಅಪ್ಗಳನ್ನ ದೊಡ್ಡ ಕಂಪನಿಗಳ ಒತ್ತಡ ತಂತ್ರಗಳಿಂದ ರಕ್ಷಿಸಲು ಇರುವ ಒಂದು ಪ್ರಬಲ ಅಸ್ತ್ರ ಅಂತಾಯಿತು. ಖಂಡಿತ. ಪೇಟೆಂಟ್ ಅನ್ನು ವ್ಯಾಪಾರದ ಅಸ್ತ್ರವಾಗಿ ಬಳಸಬೇಕೇ ಹೊರತು ಹೆದರಿಸುವ ಸಾಧನವಾಗಿ ಅಲ್ಲ. ಸರಿ, ಈಗ ನಾವು ಮತ್ತೆ ನಮ್ಮ ಮುಖ್ಯ ಕಥೆಗೆ ಬರೋಣ. ನವೀನ್ ಲ್ಯಾಬ್ಸ್ ದಾವೆ ಹೂಡಿದೆ. ಊರ್ಜಾ ಪವರ್ಗೆ ಈಗ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೇಬೇಕು. ಅವರ ಬಳಿ ಇರುವ ಪ್ರಮುಖ ರಕ್ಷಣಾ ಕವಚಗಳು ಯಾವುವು? ಅವರ ಬಳಿ ಹಲವು ಅಸ್ತ್ರಗಳಿವೆ. ಮೊದಲು ಮತ್ತು ಅತ್ಯಂತ ನೇರವಾದ ವಾದವೆಂದರೆ ಪೇಟೆಂಟ್ ಸರಿಯಿಲ್ಲ ಅಂತ ಹೇಳೋದು. ನಿಖರವಾಗಿ ನವೀನ್ ಲ್ಯಾಬ್ನ ಪೇಟೆಂಟ್ ಅಸ್ಲಿಯಲ್ಲ, ಅದಕ್ಕೆ ಅರ್ಹತೆಯೇ ಇರಲಿಲ್ಲ ಅಂತ ವಾದಿಸುವುದು. ಪೇಟೆಂಟ್ ರದ್ದುಗೊಳಿಸಲು ಕಾನೂನಿನಲ್ಲಿ ಯಾವೆಲ್ಲ ಕಾರಣಗಳನ್ನು ವಿಭಾಗ 64ನ ಅಡಿಯಲ್ಲಿ ನೀಡಲಾಗಿದೆಯೋ ಅವೆಲ್ಲವನ್ನೂ ಇಲ್ಲಿ ರಕ್ಷಣೆಯಾಗಿ ಬಳಸಬಹುದು. ಅಂದ್ರೆ ಈ ಬ್ಯಾಟರಿ ತಂತ್ರಜ್ಞಾನ ಹೊಸದೇನಲ್ಲ, ಇದು ಮೊದಲೇ ಇತ್ತು ಅನ್ನೋ ತರದ ವಾದಗಳು. ಹೌದು. ಅಥವಾ ಇದು ಈ ಕ್ಷೇತ್ರದಲ್ಲಿ ಪರಿಣತಿಯಿರುವ ಯಾರಿಗಾದರೂ ಹೊಳೆಯುವಂತಹ ಸಾಮಾನ್ಯ ವಿಷಯ ಎಂಬಂತಹ ವಾದಗಳನ್ನು ಮಾಡಬಹುದು. ಇದು ನೇರವಾಗಿ ಪೇಟೆಂಟ್ನ ಹೃದಯಕ್ಕೆ ಮಾಡೋ ದಾಳಿ. ಇದಲ್ಲದೆ ಬೇರೆ ವಾದಗಳು ಇವೆಯೇ? ಖಂಡಿತ. ಸರ್ಕಾರಿ ಬಳಕೆಗಾಗಿ ಅಥವಾ ಕೇವಲ ಸಂಶೋಧನೆಗಾಗಿ ಈ ತಂತ್ರಜ್ಞಾನವನ್ನು ಬಳಸಲಾಗಿದೆ ಎಂದು ವಾದಿಸಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಚರ್ಚೆಯಲ್ಲಿರುವ ಮತ್ತು ಮಹತ್ವದ ರಕ್ಷಣೆ ಇರುವುದು ವಿಭಾಗ 107A ಅಡಿಯಲ್ಲಿ. 107A. ಹೌದು. ಇದನ್ನು ಬೋಲಾರ್ ನಿಬಂಧನೆ ಅಥವಾ ಸೇಫ್ ಹಾರ್ಬರ್ ಅಂತ ಕರೆಯುತ್ತಾರೆ. ಬೋಲಾರ್ ನಿಬಂಧನೆ ಅಂದರೆ ಏನು? ಇದು ಔಷಧ ಉದ್ಯಮಕ್ಕೆ ಬಹಳ ಮುಖ್ಯ ಅಂತ ನಾನು ಕೇಳಿದ್ದೇನೆ. ಹೌದು. ಇದರ ಮೂಲ ಉದ್ದೇಶವೇ ಅದು. ಸರಳವಾಗಿ ಹೇಳುವುದಾದರೆ, ಒಂದು ಪೇಟೆಂಟ್ ಪಡೆದ ಆವಿಷ್ಕಾರವನ್ನು ಕಾನೂನಿನ ಪ್ರಕಾರ ಅಗತ್ಯವಿರುವ ನಿಯಂತ್ರಕ ಅನುಮೋದನೆ ಪಡೆಯಲು ಬೇಕಾದ ಮಾಹಿತಿ ಸಂಗ್ರಹಿಸಲು ಅಥವಾ ಪ್ರಯೋಗಗಳನ್ನು ನಡೆಸಲು ಬಳಸುವುದು ಉಲ್ಲಂಘನೆಯಾಗುವುದಿಲ್ಲ. ಇದು ಸ್ವಲ್ಪ ಗೊಂದಲಮಯವಾಗಿದೆ. ಒಂದು ಉದಾಹರಣೆ ಮೂಲಕ ವಿವರಿಸಬಹುದೇ? ಖಂಡಿತ. ಒಂದು ಕ್ಯಾನ್ಸರ್ ಔಷಧಕ್ಕೆ ಕಂಪನಿಯೊಂದು 20 ವರ್ಷಗಳ ಪೇಟೆಂಟ್ ಹೊಂದಿದೆ ಎಂದುಕೊಳ್ಳಿ. ಆ ಪೇಟೆಂಟ್ ಅವಧಿ ಮುಗಿದ ಮರುದಿನವೇ ಅದರ ಜೆನರಿಕ್ ಅಂದ್ರೆ ಅಗ್ಗದ ಆವೃತ್ತಿಯನ್ನು ಮಾರುಕಟ್ಟೆಗೆ ತರಲು ಬೇರೆ ಕಂಪನಿಗಳು ಕಾಯ್ತಿರ್ತವೆ. ಹೌದು. ಆದ್ರೆ ಮಾರುಕಟ್ಟೆಗೆ ತರುವ ಮೊದಲು ಅವರು ಸರ್ಕಾರದ ಡ್ರಗ್ ಕಂಟ್ರೋಲರ್ನಿಂದ ಅನುಮೋದನೆ ಪಡೆಯಬೇಕು. ಅದಕ್ಕಾಗಿ ಕ್ಲಿನಿಕಲ್ ಪ್ರಯೋಗಗಳನ್ನು ನಡೆಸಿ ಡೇಟಾವನ್ನು ಸಲ್ಲಿಸಬೇಕು. ಈ ಇಡೀ ಪ್ರಕ್ರಿಯೆಗೆ 2-3 ವರ್ಷಗಳು ಬೇಕಾಗಬಹುದು. ಓ, ಹಾಗಾದರೆ ಪೇಟೆಂಟ್ ಅವಧಿ ಮುಗಿಯುವವರೆಗೂ ಅವರು ಕಾದರೆ ನಂತರ ಪ್ರಯೋಗಗಳನ್ನು ಶುರು ಮಾಡಿ ಅನುಮೋದನೆ ಪಡೆದು ಮಾರುಕಟ್ಟೆಗೆ ಬರುವಷ್ಟರಲ್ಲಿ ಇನ್ನೂ 3 ವರ್ಷಗಳಾಗ್ಬಿಡ್ತವೆ. ಅದೇ ಪಾಯಿಂಟ್. ಅಂದ್ರೆ ಮೂಲ ಕಂಪನಿಗೆ ಅಘೋಷಿತವಾಗಿ ಇನ್ನೂ 3 ವರ್ಷಗಳ ಕಾಲ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಸಿಕ್ಕಂತಾಯ್ತು. ನಿಖರವಾಗಿ ಇದನ್ನೇ ತಡೆಯಲು ಬೋಲಾರ್ ನಿಬಂಧನೆ ಇದೆ. ಇದು ಜೆನರಿಕ್ ಕಂಪನಿಗಳಿಗೆ ಪೇಟೆಂಟ್ ಅವಧಿ ಮುಗಿಯುವ ಮೊದಲೇ ಕೇವಲ ನಿಯಂತ್ರಕ ಅನುಮೋದನೆಗಾಗಿ ಬೇಕಾದ ಸಂಶೋಧನೆ ಮತ್ತು ಪ್ರಯೋಗಗಳನ್ನು ನಡೆಸಲು ಅನುಮತಿ ನೀಡುತ್ತದೆ. ಇದರಿಂದ ಪೇಟೆಂಟ್ ಮುಗಿದ ದಿನವೇ ಸಾರ್ವಜನಿಕರಿಗೆ ಅಗ್ಗದ ಔಷಧಿಗಳು ಲಭ್ಯವಾಗುತ್ತವೆ. ಹೌದು, ಇದು ಆವಿಷ್ಕಾರದ ಹಕ್ಕಿಗೂ ಮತ್ತು ಸಾರ್ವಜನಿಕ ಆರೋಗ್ಯದ ಹಿತಾಸಕ್ತಿಗೂ ನಡುವಿನ ಒಂದು ಅದ್ಭುತ ಸಮತೋಲನ. ಹಾಗಾದರೆ ಈ ಎಲ್ಲಾ ರಕ್ಷಣೆಗಳು ವಿಫಲವಾಗಿ ನ್ಯಾಯಾಲಯ ಊರ್ಜಾ ಪವರ್ ತಪ್ಪಿತಸ್ಥ, ಅವರು ಪೇಟೆಂಟ್ ಉಲ್ಲಂಘಿಸಿದ್ದಾರೆ ಎಂದು ತೀರ್ಪು ನೀಡಿದರೆ ಏನಾಗುತ್ತದೆ? ನವೀನ್ ಲ್ಯಾಬ್ಸ್ಗೆ ಸಿಗುವ ಪರಿಹಾರವೇನು? ಇಲ್ಲಿಂದ ವಿಭಾಗ 108ರ ಪಾತ್ರ ಶುರುವಾಗುತ್ತದೆ.
ಗೆದ್ದವರಿಗೆ ಸಿಗುವ ಪರಿಹಾರಗಳನ್ನು ಇದು ವಿವರಿಸುತ್ತೆ. ಮೊದಲನೆಯದಾಗಿ, ನ್ಯಾಯಾಲಯ ತಕ್ಷಣವೇ ಉಲ್ಲಂಘನೆಯನ್ನು ನಿಲ್ಲಿಸಲು ತಡೆಯಾಜ್ಞೆ ಇಂಜಂಕ್ಷನ್ ನೀಡುತ್ತೆ. ಅಂದ್ರೆ ಊರ್ಜಾ ಪವರ್ ಇನ್ನು ಮುಂದೆ ಆ ಬ್ಯಾಟರಿಗಳನ್ನು ತಯಾರಿಸುವಂತಿಲ್ಲ ಅಥವಾ ಮಾರುವಂತಿಲ್ಲ. ಹೌದು, ತಕ್ಷಣದ ಕ್ರಮ. ಆದ್ರೆ ಇಷ್ಟು ದಿನ ಉಂಟಾದ ನಷ್ಟದ ಬಗ್ಗೆ ಏನು? ಅದಕ್ಕೆ ಆರ್ಥಿಕ ಪರಿಹಾರವಿದೆಯಾ? ಖಂಡಿತ ಇದೆ. ಮತ್ತು ಇಲ್ಲಿ ಕಾನೂನು ನವೀನ್ ಲ್ಯಾಬ್ಸ್ಗೆ ಒಂದು ಆಸಕ್ತಿದಾಯಕ ಆಯ್ಕೆಯನ್ನು ನೀಡುತ್ತೆ. ಅವರು 2 ವಿಷಯಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬಹುದು. 2ರಲ್ಲಿ 1. ಹೌದು. 1 ನಷ್ಟ ಪರಿಹಾರ, ಡ್ಯಾಮೇಜಸ್, ಅಥವಾ 2 ಲಾಭದ ಲೆಕ್ಕ, ಅಕೌಂಟ್ ಆಫ್ ಪ್ರಾಫಿಟ್ಸ್. ಎರಡೂನೂ ಒಟ್ಟಿಗೆ ಕೇಳುವಂತಿಲ್ಲ. ಈ 2ರ ನಡುವಿನ ವ್ಯತ್ಯಾಸವೇನು? ಇದು ಹೇಗೆ ಒಂದು ಆಯಕಟ್ಟಿನ ನಿರ್ಧಾರವಾಗುತ್ತೆ? ಇದನ್ನೊಂದು ಉದಾಹರಣೆಯೊಂದಿಗೆ ವಿವರಿಸ್ತೇನೆ. ನಿಮ್ಮ ಜಾಗದಲ್ಲಿ ಯಾರೋ ಒಬ್ರು ಅಕ್ರಮವಾಗಿ ಒಂದು ಹಣ್ಣಿನ ಅಂಗಡಿ ಇಟ್ಟಿದ್ದಾರೆ ಅಂದ್ಕೊಳ್ಳಿ. ಸರಿ. ನಷ್ಟ ಪರಿಹಾರ ಅಂದ್ರೆ ಅವನ ಅಂಗಡಿಯಿಂದಾಗಿ ನನ್ನ ಸ್ವಂತ ಅಂಗಡಿಗೆ ಎಷ್ಟು ವ್ಯಾಪಾರ ನಷ್ಟವಾಯಿತೋ ಅಷ್ಟು ಹಣವನ್ನು ಕೊಡು ಎಂದು ಕೇಳಿದ ಹಾಗೆ. ಓಕೆ. ಲಾಭದ ಲೆಕ್ಕ ಅಂದ್ರೆ ನಿನ್ನ ನಷ್ಟದ ಕಥೆ ನನಗೆ ಬೇಡ, ಅವನು ನನ್ನ ಜಾಗದಲ್ಲಿ ವ್ಯಾಪಾರ ಮಾಡಿ ಗಳಿಸಿದ ಪ್ರತಿಯೊಂದು ರೂಪಾಯಿ ಲಾಭವನ್ನು ನನಗೆ ಕೊಡು ಎಂದು ಕೇಳಿದ ಹಾಗೆ. ಆಹಾ, ಕೆಲವೊಮ್ಮೆ ಉಲ್ಲಂಘನೆ ಮಾಡಿದವರು ನಮಗಿಂತ ಹೆಚ್ಚು ಲಾಭ ಗಳಿಸಿರ್ಬೋದಲ್ವಾ? ಹೌದು. ಆಗ ಅವರ ಲಾಭವನ್ನು ಕೇಳುವುದೇ ಹೆಚ್ಚು ಜಾಣತನದ ನಿರ್ಧಾರ. ಇದು ಪೇಟೆಂಟ್ ಹೊಂದಿರುವವರಿಗೆ ಸಿಕ್ಕ ಒಂದು ದೊಡ್ಡ ಅಧಿಕಾರ. ಇದು ಅದ್ಭುತವಾಗಿದೆ. ಇದರ ಜೊತೆಗೆ ನ್ಯಾಯಾಲಯ ಇನ್ನೂ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದೇ? ಹೌದು. ನ್ಯಾಯಾಲಯವು ಉಲ್ಲಂಘನೆ ಮಾಡಿ ತಯಾರಿಸಿದ ಬ್ಯಾಟರಿಗಳನ್ನು ಮತ್ತು ಅವುಗಳನ್ನು ತಯಾರಿಸಲು ಬಳಸಿದ ಯಂತ್ರಗಳನ್ನೂ ಸಹ ಯಾವುದೇ ಪರಿಹಾರ ನೀಡದೆ ವಶಪಡಿಸಿಕೊಳ್ಳಲು ಅಥವಾ ನಾಶ ಮಾಡಲು ಆದೇಶಿಸಬಹುದು. ಓ, ಇದು ಬಹಳ ಕಠಿಣ ಕ್ರಮ. ಹೌದು. ಇದು ಉಲ್ಲಂಘನೆ ಮಾಡುವರಿಗೆ ಬಹಳ ಸ್ಪಷ್ಟ ಮತ್ತು ಬಲವಾದ ಸಂದೇಶವನ್ನ ರವಾನಿಸುತ್ತೆ. ಸರಿ. ಈಗ ಇನ್ನೊಂದು ಪ್ರಮುಖ ಪ್ರಶ್ನೆ. ಕಾನೂನು ಎಲ್ಲರನ್ನೂ ಒಂದೇ ರೀತಿ ನೋಡ್ತಿದೆಯೇ ಅಥವಾ ತಿಳಿಯದೆ ತಪ್ಪು ಮಾಡಿದವರಿಗೇನಾದ್ರೂ ರಕ್ಷಣೆ ಇದೆಯಾ? ಒಳ್ಳೆಯ ಪ್ರಶ್ನೆ. ಅಂದ್ರೆ ಊರ್ಜಾ ಪವರ್ಗೆ ನಿಜವಾಗಿಯೂ ನವೀನ್ ಲ್ಯಾಬ್ಸ್ನ ಪೇಟೆಂಟ್ ಇರುವ ಬಗ್ಗೆ ಮಾಹಿತಿಯೇ ಇರಲಿಲ್ಲ ಎಂದರೆ? ಹೌದು. ಕಾನೂನು ಮುಗ್ಧ ಉಲ್ಲಂಘನೆಕಾರರನ್ನು, ಇನ್ನಸೆಂಟ್ ಇನ್ಫ್ರಿಂಜರ್ಸ್, ರಕ್ಷಿಸಲು ಪ್ರಯತ್ನಿಸುತ್ತೆ. ವಿಭಾಗ 111 ಇದರ ಬಗ್ಗೆ ಮಾತಾಡುತ್ತೆ. ವಿಭಾಗ 111? ಹೌದು. ಪ್ರತಿವಾದಿಯು ನನಗೆ ಈ ಪೇಟೆಂಟ್ ಅಸ್ತಿತ್ವದ ಬಗ್ಗೆ ತಿಳಿದಿರಲಿಲ್ಲ ಮತ್ತು ಅದನ್ನು ತಿಳಿಯಲು ಯಾವುದೇ ಸಮಂಜಸವಾದ ಕಾರಣಗಳು ಇರಲಿಲ್ಲ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರೆ ಆಗ ಏನಾಗುತ್ತೆ? ಆಗ ನ್ಯಾಯಾಲಯ ತಡೆಯಾಜ್ಞೆ ನೀಡಬಹುದಾದರೂ ಆರ್ಥಿಕ ಪರಿಹಾರ ಅಂದ್ರೆ ನಷ್ಟ ಪರಿಹಾರ ಅಥವಾ ಲಾಭದ ಲೆಕ್ಕವನ್ನು ನೀಡಲು ಆದೇಶಿಸುವುದಿಲ್ಲ. ಆದರೆ ನನಗೆ ತಿಳಿದಿರಲಿಲ್ಲ ಅಂತ ಹೇಳುವುದು ಸುಲಭವಲ್ವೇ? ಅಲ್ಲ, ಅದನ್ನು ಸಾಬೀತುಪಡಿಸಬೇಕು. ಇಲ್ಲಿ ಒಂದು ಪ್ರಮುಖ ಅಂಶವಿದೆ. ಒಂದು ವಸ್ತುವಿನ ಮೇಲೆ ಕೇವಲ ಪೇಟೆಂಟೆಡ್ ಅಂತ ಬರೆದಿದ್ರೆ ಅದು ಕಾನೂನಿನ ದೃಷ್ಟಿಯಲ್ಲಿ ಸಾಕಷ್ಟು ಸೂಚನೆ ಅಲ್ಲ. ಓಹೋ. ಆದರೆ ಪೇಟೆಂಟ್ ಜೊತೆಗೆ ಪೇಟೆಂಟ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ನಮೂದಿಸಿದ್ರೆ ಆಗ ನನಗೆ ತಿಳಿದಿರಲಿಲ್ಲ ಎಂಬ ವಾದಕ್ಕೆ ಹೆಚ್ಚು ಬೆಲೆ ಇರುವುದಿಲ್ಲ. ಇದು ನಿಜಕ್ಕೂ ಒಂದು ಸೂಕ್ಷ್ಮವಾದ ಆದರೆ ಮಹತ್ವದ ಅಂಶ. ಈಗ ಈ ಪೇಟೆಂಟ್ ಪ್ರಕರಣಗಳು ತಾಂತ್ರಿಕವಾಗಿ ಬಹಳ ಸಂಕೀರ್ಣವಾಗಿರುತ್ತವೆ. ನ್ಯಾಯಾಧೀಶರು ಎಲ್ಲಾ ಕ್ಷೇತ್ರಗಳಲ್ಲಿ ಪರಿಣಿತರಾಗಿರಲು ಸಾಧ್ಯವಿಲ್ಲ. ಆಗ ನ್ಯಾಯಾಲಯಕ್ಕೆ ಯಾರು ಸಹಾಯ ಮಾಡ್ತಾರೆ? ಅದಕ್ಕೂ ಕಾನೂನಿನಲ್ಲಿ ವ್ಯವಸ್ಥೆ ಇದೆ. ವಿಭಾಗ 115 ನ್ಯಾಯಾಲಯಕ್ಕೆ ಸ್ವತಂತ್ರ ವೈಜ್ಞಾನಿಕ ಸಲಹೆಗಾರರನ್ನು ನೇಮಿಸಲು ಅಧಿಕಾರ ನೀಡುತ್ತೆ. ವೈಜ್ಞಾನಿಕ ಸಲಹೆಗಾರರು? ಹೌದು. ಈ ಸಲಹೆಗಾರರು ನ್ಯಾಯಾಲಯಕ್ಕೆ ಸಹಾಯಕನಾಗಿ ಕಾರ್ಯನಿರ್ವಹಿಸ್ತಾರೆ. ಅವರು ಪ್ರಕರಣದ ತಾಂತ್ರಿಕ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅದರ ಬಗ್ಗೆ ವರದಿ ನೀಡಲು ನ್ಯಾಯಾಧೀಶರಿಗೆ ಸಹಾಯ ಮಾಡುತ್ತಾರೆ. ಅವರ ಸಂಬಳ? ಅವರ ಸಂಬಳವನ್ನು ಸರ್ಕಾರದ ನಿಧಿಯಿಂದ ಪಾವತಿಸಲಾಗುತ್ತೆ. ಇದು ತೀರ್ಪುಗಳು ಕೇವಲ ಕಾನೂನಿನ ಆಧಾರದ ಮೇಲೆ ಮಾತ್ರವಲ್ಲ, ವೈಜ್ಞಾನಿಕ ಸತ್ಯಾಂಶಗಳ ಆಧಾರದ ಮೇಲೂ ಇರುವುದನ್ನು ಖಚಿತಪಡಿಸುತ್ತೆ. ಹಾಗಾದರೆ ಈ ಎಲ್ಲ ಚರ್ಚೆಯ ಒಟ್ಟಾರೆ ಚಿತ್ರಣ ಏನು? ಈ ಕಾನೂನುಗಳು ಆವಿಷ್ಕಾರಕನ ಹಕ್ಕನ್ನು ರಕ್ಷಿಸುತ್ತವೆಯಾ ಅಥವಾ ಸ್ಪರ್ಧೆಯನ್ನು ಹತ್ತಿಕ್ಕುತ್ತವೆ? ನಮ್ಮ ಮೂಲಗಳಲ್ಲಿ ನೀಡಲಾದ ಒಂದು ಸುಂದರವಾದ ಸಾದೃಶ್ಯದ ಮೂಲಕ ಇದನ್ನು ಅರ್ಥಮಾಡಿಕೊಳ್ಳಬಹುದು. ನಿಮ್ಮ ಪೇಟೆಂಟನ್ನು ಸಮುದ್ರ ತೀರದಲ್ಲಿರುವ ನಿಮ್ಮ ಖಾಸಗಿ ಆಸ್ತಿ ಎಂಬ ಬೋರ್ಡ್ಗೆ ಹೋಲಿಸಿ. ಓಕೆ. ವಿಭಾಗ 104 ನಿಮ್ಮ ಆಸ್ತಿಯ ಗಡಿ ಎಲ್ಲಿದೆ ಎಂಬುದನ್ನು ನಿರ್ಧರಿಸುವ ನ್ಯಾಯಾಲಯ. ಆಸಕ್ತಿಕರವಾಗಿದೆ. ಹಾಗಾದರೆ ಬೋಲಾರ್ ನಿಬಂಧನೆ ವಿಭಾಗ 107A? ಅದು ಸಾರ್ವಜನಿಕರ ಅನುಕೂಲಕ್ಕಾಗಿ ನಿಮ್ಮ ಆ ಖಾಸಗಿ ಮರಳಿನ ಮೇಲೆ ನಡೆಯಲು ಜನರಿಗಿರುವ ದಾರಿ ಹಕ್ಕು ಇದ್ದ ಹಾಗೆ. ನಿಮ್ಮ ಆಸ್ತಿಯನ್ನು ಅವರು ಆಕ್ರಮಿಸಿಕೊಳ್ಳುತ್ತಿಲ್ಲ, ಕೇವಲ ದಾಟಿ ಹೋಗುತ್ತಿದ್ದಾರೆ. 8 ಬರುತ್ತೆ.
ಅದು ಪೊಲೀಸರಂತೆ ಕೆಲಸ ಮಾಡಿ ನಿಮ್ಮ ವಸ್ತುಗಳನ್ನು ಹಿಂಪಡೆಯಲು ಮತ್ತು ಅದಕ್ಕೆ ಪರಿಹಾರ ಕೇಳಲು ನಿಮಗೆ ಅನುವು ಮಾಡಿಕೊಡುತ್ತೆ. ಆದರೆ ನಿಮ್ಮ ಬೋರ್ಡ್ನಲ್ಲಿ ನಿಮ್ಮ ಮನೆಯ ವಿಳಾಸ ಅಂದ್ರೆ ಪೇಟೆಂಟ್ ಸಂಖ್ಯೆ ಇಲ್ಲದೆ ಕೇವಲ ಖಾಸಗಿ ಎಂದು ಬರೆದಿದ್ದರೆ, ವಿಭಾಗ 111ರ ಪ್ರಕಾರ ಯಾರಾದರೂ ತಿಳಿಯದೆ ಒಳಗೆ ಬಂದರೆ ಅವರನ್ನು ಹೊರಗೆ ಕಳಿಸಬಹುದೇ ಹೊರತು ಅವರಿಂದ ದಂಡ ವಸೂಲಿ ಮಾಡಲು ಸಾಧ್ಯವಿಲ್ಲ. ಇದು ಇಡೀ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಕಟ್ಟಿಕೊಡುತ್ತೆ. ಹೌದು. ಭಾರತೀಯ ಪೇಟೆಂಟ್ ಕಾನೂನು ಕೇವಲ ಕಪ್ಪು ಬಿಳುಪಿನ ನಿಯಮಗಳ ಸಂಗ್ರಹವಲ್ಲ. ಅದು ಆವಿಷ್ಕಾರ, ಸ್ಪರ್ಧೆ, ಸಾರ್ವಜನಿಕ ಹಿತಾಸಕ್ತಿ ಮತ್ತು ನ್ಯಾಯದ ನಡುವೆ ಒಂದು ಸಮತೋಲನವನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಒಂದು ಜೀವಂತ ವ್ಯವಸ್ಥೆ. ಹೌದು. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆ. ಹೇಳಿ. ಇಂದು ನಾವು ಕೃತಕ ಬುದ್ಧಿಮತ್ತೆ ಎಐ ಮತ್ತು ಜೀನ್ ಎಡಿಟಿಂಗ್ನಂತಹ ತಂತ್ರಜ್ಞಾನಗಳ ಯುಗದಲ್ಲಿದ್ದೇವೆ. ಒಂದು ಎಐ ತಾನಾಗಿಯೇ ಒಂದು ಹೊಸ ಔಷಧವನ್ನು ಕಂಡುಹಿಡಿದರೆ ಅದರ ಪೇಟೆಂಟ್ ಯಾರಿಗೆ ಸೇರಬೇಕು? ಓಹೋ, ಇದು ಕಷ್ಟದ ಪ್ರಶ್ನೆ. ಅದನ್ನು ಸೃಷ್ಟಿಸಿದ ಪ್ರೋಗ್ರಾಮರ್ಗೆ ಅಥವಾ ಆ ಎಐಗೆ? ನಮ್ಮ 1970ರ ಕಾನೂನುಗಳು ಭವಿಷ್ಯದ ಈ ಸಂಕೀರ್ಣ ನೈತಿಕ ಮತ್ತು ಬೌದ್ಧಿಕ ಸವಾಲುಗಳನ್ನು ಎದುರಿಸಲು ಸಿದ್ಧವಾಗಿವೆಯೇ? ಈ ಕಾನೂನುಗಳು ಮುಂದಿನ ಪೀಳಿಗೆಯ ಆವಿಷ್ಕಾರಗಳನ್ನು ಪ್ರೋತ್ಸಾಹಿಸುತ್ತವೆಯಾ ಅಥವಾ ಅರಿಯದಂತೆ ಅವುಗಳಿಗೆ ಅಡ್ಡಿಯಾಗುತ್ತವೆಯಾ? ಹೌದು, ಇದರ ಬಗ್ಗೆ ಯೋಚಿಸಬೇಕಾದ ಸಮಯ ಬಂದಿದೆ.